ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಶ್ರೀ ಗುರೆಳ್ಳು ಚಟ್ನಿ ಹೆಂಗೆ ಮಾಡೋದಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ರೀ. ಇದಕ್ಕೆ ಏನೇನು ಸಾಮಾನು ಬೇಕಂತ ತೋರಿಸ್ತೀನಿ ಬರ್ರಿ. ಫಸ್ಟ್ ಗುರೆಳ್ಳು ಬೇಕು ರೀ, ಸ್ವಲ್ಪ ಶೇಂಗಾನು ಬೇಕು ರೀ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೇಕು ರೀ. ಫಸ್ಟ್ ಒಂದು ತವಿ ಒಳಗೆ ಗುರೆಳ್ಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಹೆಂಗಂದ್ರೆ ಎಳ್ಳು ಒಳಗೆ ಹೆಂಗೆ ಚಟಪಟ ಅಂತಾವಲ್ರಿ, ಹಂಗೆ ಚಟಪಟ ಅಂತ ಸೌಂಡ್ ಬರ್ಬೇಕ್ರಿ. ಕೈಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದ್ರಾಗ ಸ್ವಲ್ಪ ಕೊತ್ತಂಬರಿ ಕಾಳು ಹಂಗೆ ಶೇಂಗಾ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರಿ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರಿ. ಒಂದೊಂದು ಸತಿ ಒಂದೊಂದು ಸಾಮಾನು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕ್ರಿ, ಎಲ್ಲ ಒಟ್ಟಿಗೆ ಹಾಕೋಬಾರ್ದು. ನೋಡ್ರಿ ಈಗ ಹಿಂಗೆ ಬಂದೈತಿ. ಇದ್ರಾಗ ಅಚ್ಚಕಾಯಿ ಪುಡಿ ಹಾಕೊಳ್ತೀನಿ ರೀ. 2 ಸ್ಪೂನ್ ಹಾಕ್ಕೊಂಡಿನಿ ರೀ ನಾನು. ನೀವು ಖಾರ ನೋಡ್ಕೊಂಡು ಹಾಕ್ಬೋದು. ಹಂಗೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಇದನ್ನೂ ಒಂದು ಸತಿ ಗ್ರೈಂಡ್ ಮಾಡ್ಕೊಂಡು ಬರ್ಬೇಕು ರೀ. ಗ್ರೈಂಡ್ ಮಾಡೋದ್ರಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ತೈತೆ ರೀ. ನೋಡಿರಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೀನಿ ಹೆಂಗೆ ಬಂದೈತಂತ. ನೋಡಿರಿ ಫೈನಲಿ ರೆಡಿ ಆಯಿತು ಗುರೆಳ್ಳು ಚಟ್ನಿ. ಗುರೆಳ್ಳು ಹಿಂಡಿನೂ ಅಂತಾರೆ ನಮ್ಮ ಸೈಡೆಲ್ಲ. ನೋಡಿರಿ ನಾನು ಹೇಳೋ ಮೆಥಡ್ನ ಫಾಲೋ ಮಾಡಿ ಈಸಿಯಾಗಿ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಹೆಂಗೆ ಮಾಡೋದಂತ. ಹೆಂಗಾದರೂ ಸಂಕ್ರಾಂತಿ ಬಂತು, ನೀವು ಒಂದ್ಸಲ ಟ್ರೈ ಮಾಡಿರಿ.